ಭೂತರಾಜನ ಮಹಿಮೆ ಅದ್ಭುತ ಮತ್ತು ಆಶ್ಚರ್ಯಕರವಾಗಿದೆ. ಭೂತರಾಜನ ಜಾಗೃತ ಸನ್ನಿಧಿಯು ಸೋದೆ, ಉಡುಪಿ ಮತ್ತು ಇತರ ಜಾಗದಲ್ಲಿ ಕಂಡುಬರುತ್ತದೆ. ಅನಿರತ ಶಕ್ತಿ ಮಹಿಮೆಯ ಸಂಪನ್ನನಾದ ಭೂತರಾಜ ಕ್ಷೇತ್ರಪಾಲನಾಗಿ ಭಕ್ತರನ್ನು ದುಷ್ಟ ಶಕ್ತಿಯ ಪ್ರಭಾವದಿಂದ ರಕ್ಷಿಸುತ್ತಿದ್ದಾನೆ. ರಾವಣೇಶ್ವರನನ್ನು ಸಂಹಾರ ಮಾಡಿದ ನಂತರ ಶ್ರೀರಾಮ ಬ್ರಹ್ಮಹತ್ಯೆ ಪರಿಹಾರಕ್ಕೆ ಮತ್ತು ಪ್ರಾಯಶ್ಚಿತ್ತಕ್ಕೆ ಮುಂದಾದ. ದಾನ ಸ್ವೀಕರಿಸಲು ಅಲ್ಲಿದ್ದವರು ಮನಸ್ಸು ಮಾಡಿಲ್ಲ. ಆದರೆ ಒಬ್ಬ ಮಾತ್ರ ದಾನ ಸ್ವೀಕರಿಸಲು ಮುಂದೆ ಬಂದ. ಅವನ ನಡತೆಯಲ್ಲಿನ ಅಹಂಕಾರ ಕಂಡು ಶ್ರೀರಾಮ ಬ್ರಹ್ಮ ರಾಕ್ಷಸನಾಗೆಂದು ಶಾಪ ಕೊಟ್ಟ. ಲಾತವ್ಯ ಮತ್ತು ಗವ್ಯ ದೇವತಾ ಪುರುಷರು ಭಟ್ಟರ ವೇಷ ತೊಟ್ಟು ಆಸ್ಥಾನಕ್ಕೆ ಬಂದಾಗ ವಾದ ನಿಮಿತ್ತದಿಂದ ಅವರ ಶಾಪಕ್ಕೆ ತುತ್ತಾಗಿ ಪುನಃ ಬ್ರಹ್ಮ ರಾಕ್ಷಸ ರೂಪ ಪಡೆದ ಭೂತರಾಜ 16ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಕನ್ನಡದ ನಾರ್ಲಾ ಎಂಬಲ್ಲಿ ಇನ್ನೊಂದು ರೂಪದಲ್ಲಿ ಅವತರಿಸಿ ನಾರಾಯಣ ಆಚಾರ್ಯ ಎಂದು ಪ್ರಸಿದ್ಧಿ ಪಡೆದ. ನಂತರ ವಾದಿರಾಜರ ಶಿಷ್ಯರಾಗಿ ಅವರ ಪಲ್ಲಕ್ಕಿಯ ಮುಂಭಾಗದಲ್ಲಿ ಅದೃಶ್ಯ ರೂಪದಲ್ಲಿ ಸೇವೆ ಸಲ್ಲಿಸಿದ್ದು ಇದೇ ಭೂತರಾಜ. ಕುಂದಾಪುರ ನಗರದಿಂದ ಅನತಿ ದೂರದಲ್ಲಿರುವ ಕುಂಬಾಶಿಯಲ್ಲಿ ಉಡುಪಿಯಲ್ಲಿರುವಂತೆ ಅನೇಕ ಮಠ ದೇವಸ್ಥಾನ ಇದೆ. ವಿಷ್ಣು ತೀರ್ಥರು ಕುಂಬಾಶಿ ಮಠದ ಮೂಲ ಯತಿಗಳಾಗಿದ್ದಾರೆ. ನಂತರದ ವರುಷದಲ್ಲಿ ಪೀಠವೇರಿದ ವಾದಿರಾಜರು ಅವತರಿಸಿದ್ದು ಅಸೋಡು ಗ್ರಾಮದ ಹೂವಿನಕೆರೆ. ಇಲ್ಲಿನ ಗೌರಿಗದ್ದೆಯಲ್ಲಿ ವಾದಿರಾಜರ ಜನನವಾಯಿತು. ಭೂವರಹ ಈ ಮಠದ ಪಟ್ಟದ ದೇವರು. ವಾದಿರಾಜರು ಕುಂಬಾಶಿ ಮಠದ ಪಟ್ಟವೇರಿದ ಮೇಲೆ ಸೋದೆಯ ರಾಜ ಅರಸಪ್ಪ ನಾಯಕನಿಂದ ಅತಿಶಯವಾಗಿ ಪುರಸ್ಕೃತರಾದರು. ಇದರಿಂದಾಗಿಯೇ ಸೋದೆಯಲ್ಲಿ ಭವ್ಯವಾದ ಮಠವನ್ನು ಸ್ಥಾಪಿಸಿದ್ದರು. ಅಂದಿನಿಂದ ತಮ್ಮ ಕುಂಬಾಶಿ ಮಠವನ್ನು ಸೋದೆ ಮಠವೆಂದು ಹೆಸರು ಬದಲಾಯಿಸಿದರು. ಈ ಮಠವು ಈಗ ಸೋದೆ ವಾದಿರಾಜ ಮಠವೆಂದು ಪ್ರಖ್ಯಾತಿ ಪಡೆದಿದೆ. ದೇವರ ಅವತಾರಿ ವಾದಿರಾಜರು ಹಯಗ್ರೀವನನ್ನು ಆರಾಧಿಸುತ್ತಿದ್ದರು. ಈಗಿನ ಸೋದೆ ವಾದಿರಾಜ ಮಠದಲ್ಲಿ ಭೂವರಹ ಮತ್ತು ಹಯಗ್ರೀವ ಎರಡು ಮುಖ್ಯ ದೇವರಾಗಿದ್ದಾರೆ.